ಇವಾಗಿರೋ ಪೆಟ್ರೋಲು ಮತ್ತೆ ಡೀಸೆಲ್ ರೇಟ್ಗೆ ಬಸ್ ಟಿಕೆಟೇ ಆಗ್ಲಿ ಟ್ರೈನ್ ಟಿಕೆಟೇ ಆಗ್ಲಿ ಫ್ಲೈಟ್ ಟಿಕೆಟ್ ರೇಂಜ್ಗೆ ರೇಟ್ ಜಾಸ್ತಿ ಆಗೋಗಿದೆ. ಆದ್ರೆ ಸುಜುಕಿ ಕಂಪ್ನಿಯವರು ಹೊಸ ಇವಿ ಆಕ್ಸೆಸ್ ಸ್ಕೂಟರ್ನ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ಬರೀ 30 ರೂಪಾಯಿಗೆ ನೀವು 100 ಕಿಲೋಮೀಟರ್ ಅಷ್ಟು ದೂರ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಇವಾಗ ಆಲ್ರೆಡಿ ಸುಜುಕಿ ಆಕ್ಸೆಸ್ 125 ಸ್ಕೂಟರ್ ಯಾವ ಲೆವೆಲ್ಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅನ್ನೋದನ್ನ. ಈಗ ಅದೇ ಕಂಪ್ನಿಯವರು ಈ ಆಕ್ಸೆಸ್ ಸ್ಕೂಟರ್ ಮುಖಾಂತರ ಮತ್ತೆ ಒಂದು ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ ಬಂದಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರುವಂತ ಸ್ಕೂಟರ್ ಸುಜುಕಿ ಇ ಆಕ್ಸೆಸ್. ಇದೊಂದು ಎಲೆಕ್ಟ್ರಿಕಲ್ ಸ್ಕೂಟರ್ ಆಗಿರುವಂತದ್ದು. ಹಾಗೆ ಇದು ಸ್ಕೂಟರ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿರುವಂತದ್ದು 2026 ಜಾನ್ವರಿ ತಿಂಗಳಲ್ಲಿ. ಈ ಸ್ಕೂಟರ್ ನ ಚಾಸಿಸ್ ಟೈಪ್ ನ ನೋಡೋದಾದ್ರೆ ಅಂಡರ್ಬೋನ್ ಫ್ರೇಮ್ ಅಥವಾ ರಿಜಿಡ್ ಪೈಪ್ ಫ್ರೇಮ್ ಅನ್ನೋ ಒಂದು ಚಾಸಿಸ್ ಟೈಪ್ ಅಲ್ಲಿ ಬಂದಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ನೋಡೋದಾದ್ರೆ ಪ್ರೀಮಿಯಂ ಅರ್ಬನ್ ಎಲೆಕ್ಟ್ರಿಕ್ ಫ್ಯಾಮಿಲಿ ಸ್ಕೂಟರ್ ಅನ್ನೋ ಒಂದು ಕ್ಯಾಟಗರಿಗೆ ಬರುತ್ತೆ. ಹಾಗೆ ಒಂದು ಸ್ಕೂಟರ್ ಅಲ್ಲಿ ಇರುವಂತಹ ವೇರಿಯಂಟ್ಸ್ ನೋಡೋದಾದ್ರೆ ಒಂದೇ ವೇರಿಯಂಟ್ ಇರುವಂತದ್ದು ಸ್ಟ್ಯಾಂಡರ್ಡ್ ವೇರಿಯಂಟ್ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ಅಲ್ಲಿ ಬರುವಂತಹ ಕಲರ್ಸ್ ಆಪ್ಷನ್ಸ್ ನೋಡೋದಾದ್ರೆ ಮೆಟಾಲಿಕ್ ಮ್ಯಾಟ್ ಸ್ಟೆಲ್ಲರ್ ಬ್ಲೂ ಅಥವಾ ಮೆಟಾಲಿಕ್ ಮ್ಯಾಟ್ ಫಿಬ್ರಾಯಿನ್ ಗ್ರೇ, ಪರ್ಲ್ ಜೇಡ್ ಗ್ರೀನ್ ಅಂಡ್ ಮೆಟಾಲಿಕ್ ಮ್ಯಾಟ್ ಫಿಬ್ರಾಯಿನ್ ಗ್ರೇ, ಪರ್ಲ್ ಗ್ರೇಸ್ ವೈಟ್ ಅಂಡ್ ಮೆಟಾಲಿಕ್ ಮ್ಯಾಟ್ ಫಿಬ್ರಾಯಿನ್ ಗ್ರೇ, ಮೆಟಾಲಿಕ್ ಮ್ಯಾಟ್ ಬ್ಲಾಕ್ ಅಂಡ್ ಮೆಟಾಲಿಕ್ ಮ್ಯಾಟ್ ಬಾಡಿಯಾಕ್ಸ್ ರೆಡ್. ಈ ಸ್ಕೂಟರ್ ನ ಪ್ರತಿಯೊಂದು ಮಾಹಿತಿನೂ ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಸ್ಕೂಟರ್ ನ ಫ್ರಂಟ್ ಲುಕ್ ನ ನೋಡ್ತಿರ್ಬೋದು, ತುಂಬಾನೇ ಅಟ್ರಾಕ್ಟಿವ್ ಆಗಿ ಕ್ಲಾಸಿಕ್ ಡಿಸೈನ್ ಇಂದ ಇರುವಂತದ್ದು. ಹಾಗೆ ಇಲ್ಲಿರುವಂತಹ ಮಿರರ್ಸ್ ನೋಡ್ತಿರ್ಬೋದು, ಬ್ಲಾಕ್ ಕಲರ್ ಫಿನಿಶ್ ಜೊತೆಗೆ ಬಂದಿರುವಂತದ್ದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿರುವಂತಹ ವೈಸರ್ ಡಿಸೈನ್ ನ ನೋಡ್ತಿರ್ಬೋದು, ತುಂಬಾನೇ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸ್ಕೂಟರ್ ನ ಹೆಡ್ ಲ್ಯಾಂಪ್ಸ್ ನ ನೋಡ್ತಿರ್ಬೋದು, ಎಲ್ಇಡಿ ಹೆಡ್ ಲ್ಯಾಂಪ್ಸ್ ನ ಕೊಟ್ಟಿರುವಂತದ್ದು, ಯಾವುದೇ ರೀತಿ ಹಾಲೋಜಿನ್ ನ ಯೂಸ್ ಮಾಡಿರೋದಿಲ್ಲ. ಹಾಗೆ ಇಲ್ಲಿರುವಂತಹ DRLs ನ ನೋಡ್ತಿರ್ಬೋದು, ಅದ್ರದ್ದು ಕೂಡ ತುಂಬಾನೇ ಚೆನ್ನಾಗಿರುವಂತದ್ದು, ಡಿಸೈನು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುವಂತದ್ದು. ಹಾಗೆ ಫ್ರಂಟ್ ಪೋರ್ಷನ್ ಎಲ್ಲ ನಿಮಗೆ ಫೈಬರ್ ಇಂದ ಇರುವಂತದ್ದು. ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು. ಹಾಗೆ ಇಂಡಿಕೇಟರ್ಸ್ ನ ನಿಮಗೆ ಇಲ್ಲಿ ಕೊಟ್ಟಿರುವಂತದ್ದು, ಇದು ನಿಮಗೆ ಹಾಲೋಜಿನ್ ಲ್ಯಾಂಪ್ಸ್ ಇಂದ ಕೊಟ್ಟಿರುವಂತದ್ದು. ಹಾಗೆ ಸುಜುಕಿ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು ಕ್ರೋಮ್ ಫಿನಿಶ್ ಜೊತೆಗೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಮಡ್ಗಡು ಕೂಡ ನಿಮಗೆ ಫೈಬರ್ ಇಂದಾನೆ ಬಂದಿರುವಂತದ್ದು, ಯಾವುದೇ ರೀತಿ ಮೆಟಲ್ ನ ಯೂಸ್ ಮಾಡಿರೋದಿಲ್ಲ. ಹಾಗೆ ಇಲ್ಲಿರುವಂತಹ ಟೆಲಿಸ್ಕೋಪಿಕ್ ಕಾಯಿಲ್ ಸ್ಪ್ರಿಂಗ್ ಆಯಿಲ್ ಡ್ಯಾಂಪ್ಡ್ ಸಸ್ಪೆನ್ಷನ್ ನ ನೋಡ್ತಿರ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲ ಹಳ್ಳ ಕೊಳ್ಳಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಈ ಒಂದು ಸಸ್ಪೆನ್ಷನ್ಸ್ ನಲ್ಲಿ ಕೊಟ್ಟಿರುವಂತದ್ದು. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ನ ಕೊಟ್ಟಿರುವಂತದ್ದು. ಫ್ರಂಟ್ ಸೆಕ್ಷನ್ ನಿಮಗೆ ಡಿಸ್ಕ್ ಬ್ರೇಕ್ ಬರುವಂತದ್ದು, ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು 190 mm ಆಗಿರುವಂತದ್ದು. ಹಾಗೆ ನಿಮಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 90x90 12 ಇಂಚಸ್ ಇಂದ ಬಂದಿರುತ್ತೆ, ನೋಡ್ತಿರ್ಬೋದು. ಸೊ ನಿಮಗೆ ಅಲಾಯ್ ವೀಲ್ಸ್ ಕೊಟ್ಟಿರುವಂತದ್ದು, ಅಲಾಯ್ ವೀಲ್ಸ್ ನಿಮಗೆ ಡೈಮಂಡ್ ಕಟ್ಟಿಂದ ಬಂದಿರುವಂತದ್ದು. ಸೊ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ಫ್ರಂಟ್ ಲುಕ್. ಹಾಗೆ ಟೈರ್ ಬಂದು ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುವಂತದ್ದು. ಈ ಸ್ಕೂಟರ್ ನ ಬ್ಯಾಕ್ ಸೆಕ್ಷನ್ ಸಸ್ಪೆನ್ಷನ್ ನ ನೋಡೋದಾದ್ರೆ ಸ್ವಿಂಗ್ ಆರ್ಮ್ ಟೈಪ್ ಕಾಯಿಲ್ ಸ್ಪ್ರಿಂಗ್ ಆಯಿಲ್ ಡ್ಯಾಂಪ್ಡ್ ಅನ್ನೋ ಒಂದು ಸಸ್ಪೆನ್ಷನ್ಸ್ ನ ಕೊಟ್ಟಿರುವಂತದ್ದು. ಸೊ ನೋಡ್ತಿರ್ಬೋದು, ಇದು ನಿಮಗೆ ಬ್ಲಾಕ್ ಕಲರ್ ಫಿನಿಶ್ ಜೊತೆಗೆ ಬಂದಿರುವಂತದ್ದು, ತುಂಬಾನೇ ಅಟ್ರಾಕ್ಟಿವ್ ಹಾಗೆ ಸ್ಪೋರ್ಟಿ ಲುಕ್ ನಲ್ಲಿ ಕಾಣಿಸ್ತಿರುವಂತದ್ದು. ಈ ಒಂದು ಸಸ್ಪೆನ್ಷನ್ಸ್ ಗೆ ಎಲ್ಲಾ ಹಳ್ಳ ಕೊಳ್ಳಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿನ ಕಂಪ್ನಿಯವರು ಕೊಟ್ಟಿರುವಂತದ್ದು. ಸೊ ಅದರಿಂದ ನೀವು ಯಾವುದೇ ಹಳ್ಳ ಕೊಳ್ಳಗಳಿಗೂ ಎದುರುಕೊಳ್ದಿರಾ ಈ ಗಾಡಿನ ಅಥವಾ ಈ ಒಂದು ಸ್ಕೂಟರ್ ನ ಆರಾಮಾಗಿ ಓಡಿಸಬಹುದಾಗಿರುತ್ತೆ. ಹಾಗೆ ಈ ಒಂದು ಸ್ಕೂಟರ್ ನ ಬ್ಯಾಕ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಇದು ಕೂಡ ನಿಮಗೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ನಲ್ಲಿ ಬಂದಿರುವಂತದ್ದು. ಹಿಂದೆಗಡೆ ಸೆಕ್ಷನ್ ಅಲ್ಲಿ ನಿಮಗೆ ಡ್ರಮ್ ಬ್ರೇಕ್ಸ್ ಇರುತ್ತೆ, ಡ್ರಮ್ ಬ್ರೇಕ್ ನ ಸೈಜ್ ಬಂದು 130 mm ಆಗಿರುವಂತದ್ದು. ಹಾಗೆ ಬ್ಯಾಕ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ ನಿಮಗೆ 100x80 12 ಇಂಚಸ್ ಇಂದ ಬಂದಿರುವಂತದ್ದು. ಸೊ ನೋಡ್ತಿರ್ಬೋದು, ಹಿಂದೆಗಡೆನೂ ಕೂಡ ನಿಮಗೆ ಡೈಮಂಡ್ ಕಟ್ ಅಲಾಯ್ ಇರುವಂತದ್ದು, ಹಾಗೆ ಟ್ಯೂಬ್ಲೆಸ್ ಟೈರ್ಸ್ ನ ಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಸ್ಕೂಟರ್ ನಲ್ಲಿ ಇಂಜಿನ್ ಇರೋದಿಲ್ಲ, ಬದಲಾಗಿ ಬ್ಯಾಟರಿ ಮತ್ತೆ ಮೋಟರ್ ಇರುತ್ತೆ. ಸೊ ನೋಡ್ತಿರ್ಬೋದು, ಈ ಒಂದು ಸ್ಕೂಟರ್ ನ ಮೋಟರ್ ಡಿಸೈನ್ ಹೇಗಾಗಿದೆ ಅನ್ನೋದನ್ನ. ಸುಜುಕಿ ಅನ್ನೋ ಒಂದು ಬ್ಯಾಡ್ಜಿಂಗ್ ಇಲ್ಲಿ ಆಗಿರುವಂತದ್ದು, ಸೇಮ್ ಎಂಜಿನ್ ತರಾನೇ ರೆಡಿ ಮಾಡಿರುವಂತದ್ದು ಈ ಒಂದು ಮೋಟರ್ ನ. ಹಾಗೆ ಈ ಒಂದು ಸ್ಕೂಟರ್ ನ ಎಕ್ಸಾಕ್ಟ್ ಮೋಟರ್ ಎಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅಂತ ನೋಡೋದಾದ್ರೆ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಆಗಿರುವಂತದ್ದು ಈ ಒಂದು ಸ್ಕೂಟರ್ ನ ಮೋಟರ್. ಸೊ ಈ ಒಂದು ಸ್ಕೂಟರ್ ನ ಮೋಟರ್ ಹಾಗೆ ಬ್ಯಾಟರಿದು ಕಂಪ್ಲೀಟ್ ಮಾಹಿತಿನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಈ ಸ್ಕೂಟರ್ ನ ಬ್ಯಾಟರಿ ಟೈಪ್ ನೋಡೋದಾದ್ರೆ ಲಿಥಿಯಂ ಅಯಾನ್ ಅನ್ನೋ ಒಂದು ಬ್ಯಾಟರಿಯಿಂದ ಆಗಿರುವಂತದ್ದು. ಹಾಗೆ ಒಂದು ಬ್ಯಾಟರಿ ಇರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಬ್ಯಾಟರಿ ಕೆಪಾಸಿಟಿನ ನೋಡೋದಾದ್ರೆ 3.07 ಕಿಲೋವ್ಯಾಟ್ ನಷ್ಟು ಆಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ಗೆ ನಾವು ಎಲೆಕ್ಟ್ರಿಕಲ್ ಚಾರ್ಜ್ ಇಂದ ನಾವು ಚಾರ್ಜ್ ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ಸ್ಕೂಟರ್ ನ ಮ್ಯಾಕ್ಸಿಮಮ್ ಪವರ್ ನ ನೋಡೋದಾದ್ರೆ 4.1 ಕಿಲೋವ್ಯಾಟ್ ನಷ್ಟು ಆಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನ ಟಾರ್ಕ್ ನ ನೋಡೋದಾದ್ರೆ 15 Nm ಆಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನ ಬ್ಯಾಟರಿ ಪೋರ್ಟಬಿಲಿಟಿ ನೋಡೋದಾದ್ರೆ ಫಿಕ್ಸ್ಡ್ ಆಗಿರುತ್ತೆ, ಯಾವುದೇ ರೀತಿ ಹೊರಗಡೆಗೆ
ತೆಗೆಯೋದಿಕ್ ಆಗೋದಿಲ್ಲ, ನಾವು ಬ್ಯಾಟ್ರಿನ ಅಲ್ಲೇ ಇಟ್ಕೊಂಡು ನಾವು ಚಾರ್ಜ್ ಮಾಡಬೇಕಾಗುತ್ತೆ. ಹಾಗೆ ಒಂದು ಸ್ಕೂಟರ್ಗೆ ಚಾರ್ಜಿಂಗ್ ಮಾಡೋ ಟೈಮ್ ನ ನೋಡೋದಾದ್ರೆ 0 ಇಂದ 100% ನಮಗೆ 6.42 ಅವರ್ಸ್ ಆಗುವಂತದ್ದು. ಅದೇ ನಮಗೆ ಫಾಸ್ಟ್ ಚಾರ್ಜಿಂಗ್ ಟೈಮ್ ನ ನೋಡೋದಾದ್ರೆ 0 ಇಂದ 100% ಕೇವಲ 2.12 ಅವರ್ ನಲ್ಲಿ ಆಗುವಂತದ್ದು. ಅಂದ್ರೆ 2.5 ಅವರ್ ಕೂಡ ಇಲ್ಲ, ಅಷ್ಟು ಬೇಗನೆ ಚಾರ್ಜ್ ಆಗುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ಒಂದು ಸತಿ 100% ಚಾರ್ಜ್ ಮಾಡ್ತು ಅಂತ ಹೇಳಿದ್ರೆ ಎಷ್ಟು ದೂರ ಹೋಗ್ಬೋದು ಅಂತ ನೋಡೋದಾದ್ರೆ 90 ರಿಂದ 95 ಕಿಲೋಮೀಟರ್ ಅಷ್ಟು ದೂರ ಹೋಗ್ಬೋದಾಗಿರುತ್ತೆ. ಹಾಗೆ ಒಂದು ಸ್ಕೂಟರ್ ನ ಮ್ಯಾಕ್ಸಿಮಮ್ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 75 ರಿಂದ 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಹೋಗುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ ಕೆಲವೊಂದಷ್ಟು ರೈಡ್ಸ್ ಇರುತ್ತೆ, ಅಂದ್ರೆ ರೈಡಿಂಗ್ ಮೋಡ್ಸ್ ಇರುತ್ತೆ. ಯಾವ್ದು ಅಂತ ನೋಡೋದಾದ್ರೆ ಈಕೋ, ರೈಡ್ ಎ, ರೈಡ್ ಬಿ ಅಂಡ್ ರಿವರ್ಸ್ ಮೋಡ್ ಅನ್ನೋ ಮೋಡ್ಸ್ ಇರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನ 1 ಕಿಲೋಮೀಟರ್ ಓಡಿಸೋದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಂತ ನೋಡೋದಾದ್ರೆ 30 ಪೈಸೆಯಿಂದ 50 ಪೈಸೆ ಅಷ್ಟು ಆಗಿರುವಂತದ್ದು. ಅದೇ ನೀವು ಈ ಒಂದು ಸ್ಕೂಟರ್ ನ 100 ಕಿಲೋಮೀಟರ್ ಅಷ್ಟು ದೂರ ಓಡಿಸಬೇಕು ಅಂತ ಹೇಳಿದ್ರೆ 30 ರೂಪಾಯಿಂದ 50 ರೂಪಾಯಿನಷ್ಟೇ ಖರ್ಚು ಮಾಡಬೇಕಾಗಿರುವಂತದ್ದು 100 ಕಿಲೋಮೀಟರ್ ಹೋಗೋದಕ್ಕೆ ಈ ಒಂದು ಸ್ಕೂಟರ್ ನಲ್ಲಿ. ಈ ಸ್ಕೂಟರ್ ನ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನ ನೋಡ್ತಾ ಹೋಗೋಣ. 4.2 ಇಂಚಸ್ ನ TFT ಡಿಸ್ಪ್ಲೇ ಜೊತೆಗೆ ಬ್ರೈಟ್ನೆಸ್ ಕಂಟ್ರೋಲ್ ಕೂಡ ಈ ಒಂದು ಸ್ಕೂಟರ್ ನಲ್ಲಿ ಇರುವಂತದ್ದು. ಜೊತೆಗೆ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, 2 ಟ್ರಿಪ್ ಮೀಟರ್ಸ್, SMS ಮತ್ತೆ ಕಾಲ್ ಅಲರ್ಟ್ಸ್, ಹಾಗೆ ಲಾಸ್ಟ್ ಪಾರ್ಕ್ ಲೊಕೇಶನ್, ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಮುಖಾಂತರನೇ ಈ ಒಂದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಲ್ಲಿ ಸಿಗುವಂತದ್ದು. ಹಾಗೆ ಈ ಒಂದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನ ಅಡ್ಜಸ್ಟ್ ಅಥವಾ ಸೆಟ್ಟಿಂಗ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿರುವಂತಹ 2 ಕೀಸ್ ಮುಖಾಂತರ ಅಥವಾ ಬಟನ್ಸ್ ಮುಖಾಂತರ ಅಡ್ಜಸ್ಟ್ ಮತ್ತೆ ಸೆಟ್ಟಿಂಗ್ಸ್ ನ ಮಾಡ್ಕೊಬಹುದಾಗಿರುತ್ತೆ ಈ ಒಂದು ಸ್ಕೂಟರ್ ನಲ್ಲಿ. ಈ ಒಂದು ಸ್ಕೂಟರ್ ನ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಲ್ಲಿ ನಿಮಗೆ ರಿಯಲ್ ಟೈಮ್ ಚಾರ್ಜಿಂಗ್ ಟೈಮು ಅಥವಾ ಚಾರ್ಜಿಂಗ್ ಆಗುವಂತದ್ದು ಇನ್ಫಾರ್ಮೇಶನ್ಸ್ ಕೂಡ ಸಿಗುವಂತದ್ದು. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ನಿಮಗೆ ಡಿಜಿಟಲ್ ಮುಖಾಂತರನೇ ಈ ಒಂದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಲ್ಲಿ ಕಾಣಿಸುವಂತದ್ದು. ಒಂದು ಮಿನಿ ಫೋನ್ ಹಾಗೆ ಈ ಒಂದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಕೂಟರ್ ನಲ್ಲಿ. ಸುಜುಕಿ ಕಂಪನಿಯವರು ಈ ಒಂದು ಸ್ಕೂಟರ್ ನಲ್ಲಿ ಎಲ್ಲೂ ಕೂಡ ಪ್ರೀಮಿಯಂನೆಸ್ ಅಲ್ಲಾಗ್ಲಿ ಅಥವಾ ಕ್ವಾಲಿಟಿ ಅಲ್ಲಾಗ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಂತಾನೆ ಹೇಳ್ಬೋದು. ತುಂಬಾನೇ ಅದ್ಭುತವಾಗಿ ರೆಡಿ ಮಾಡಿರುವಂತದ್ದು. ಹಾಗೆ ರಿವರ್ಸ್ ಮೋಡ್ ಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಇಗ್ನಿಷನ್ ಸ್ವಿಚ್ ನ ಯೂಸ್ ಮಾಡಬೇಕಾಗತ್ತೆ. ಸೊ ಅದರಲ್ಲೇ ಎನೇಬಲ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿರುವಂತದ್ದು ಹಜಾರ್ಡ್ ಸ್ವಿಚ್, ಸೊ ಅದ್ರ ಮುಖಾಂತರ ನೀವು ಹಜಾರ್ಡ್ ಆನ್ ಮಾಡಬೇಕಾಗತ್ತೆ. ಹಾಗೆ ರೈಡಿಂಗ್ ಮೋಡ್ಸ್ ನ ಈ ಒಂದು ಬಟನ್ ಮುಖಾಂತರ ನಾವು ಯೂಸ್ ಮಾಡಬೇಕಾಗತ್ತೆ. ನೋಡ್ತಿರ್ಬೋದು ಅದ್ರ ಮೇಲೆ ಮೋಡ್ ಅನ್ನೋದನ್ನ ಬರ್ದಿರುವಂತದ್ದು. ಹಾಗೆ ಸುಜುಕಿ ಅನ್ನೋ ಒಂದು ಬ್ಯಾಡ್ಜಿಂಗ್ ಇಲ್ಲ ಆಗಿರುವಂತದ್ದು. ಈ ಸ್ಕೂಟರ್ಗೆ ನಾರ್ಮಲ್ ಸ್ಕೂಟರ್ಗಳು ಕೊಡೋ ಹಾಗೆ ಕೀಸ್ ನ ಕೊಟ್ಟಿರೋದಿಲ್ಲ, ಬದಲಾಗಿ ಒಂದು ರಿಮೋಟ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಸೇಮ್ ಕಾರ್ಗೆ ಹೇಗೆ ಒಂದು ರಿಮೋಟ್ ನ ಕೊಟ್ಟಿರ್ತಾರೆ ಅದೇ ರೀತಿ ಇಲ್ಲಿ ಕೊಟ್ಟಿರುವಂತದ್ದು. ಹಾಗೆ ಇಲ್ಲಿ ನೋಡ್ತಿರ್ಬೋದು USB ಚಾರ್ಜಿಂಗ್ ಸಾಕೆಟ್ ಕೂಡ ಇರುವಂತದ್ದು, ಅದಕ್ಕೆ ಒಂದು ಕ್ಯಾಪ್ ಕೂಡ ಇರುವಂತದ್ದು, ಹಾಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೂಡ ಇರುವಂತದ್ದು. ಹಾಗೆ ಫ್ರಂಟ್ ಹುಕ್ ಇರುವಂತದ್ದು ನೋಡ್ತಿರ್ಬೋದು, ಅದು ಕೂಡ ನಿಮ್ಗೆ ಫೋಲ್ಡಬಲ್ ಇರುವಂತದ್ದು. ಸೊ ನಿಮ್ಗೆ ಬೇಕಾದಾಗ ಯೂಸ್ ಮಾಡಬಹುದು, ಬೇಡದೆ ಹೋದಾಗ ಅದನ್ನ ಮುಚ್ಚಬಹುದಾಗಿರುವಂತದ್ದು. ಹಾಗೆ ನಿಮ್ಗೆ ಈ ಒಂದು ಸ್ಕೂಟರ್ ನ ಚಾರ್ಜ್ ಹಾಕೋದಕ್ಕೆ ಸ್ಪೇಸ್ ನ ನೋಡ್ತಿರ್ಬೋದು ಇಲ್ಲಿರುವಂತದ್ದು. ಸೊ ಇಲ್ಲಿ ನೀವು ಚಾರ್ಜ್ ಹಾಕೋಬೇಕಾಗತ್ತೆ. ರಿಮೋಟ್ ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಈ ಒಂದು ಲೈಟ್ ಆನ್ ಆಗುತ್ತೆ. ನೋಡ್ತಿರ್ಬೋದು ಈ ಲೈಟ್ ಆನ್ ಆಗಿದ ತಕ್ಷಣ ನೀವು ಅದನ್ನ ಪ್ರೆಸ್ ಮಾಡಿ ರೈಟ್ ಗೆ ತಿರ್ಗಿಸ್ತು ಅಂತ ಹೇಳಿದ್ರೆ ಇದೇ ನಿಮ್ಗೆ ಕೀ ತರ ಇರುವಂತದ್ದು. ಸೊ ಇಲ್ಲಿ ಇದು ಓಪನ್ ಆಗುವಂತದ್ದು, ಚಾರ್ಜಿಂಗ್ ಏನ್ ಕ್ಯಾಪ್ ಇರುತ್ತೆ ಅದು ಓಪನ್ ಆಗುವಂತದ್ದು. ಆಮೇಲೆ ನೀವು ಚಾರ್ಜರ್ ಮುಖಾಂತರ ಈ ಒಂದು ಸ್ಕೂಟರ್ ನ ಚಾರ್ಜ್ ಹಾಕೋಬಹುದಾಗುತ್ತೆ. ಸೊ ಇದೊಂದೇ ಜಾಗದಲ್ಲಿ ನೀವು ಈ ಒಂದು ಸ್ಕೂಟರ್ ನ ಚಾರ್ಜ್ ಹಾಕುವಂತ ಸ್ಪೇಸ್ ಇರುವಂತದ್ದು. ಹಾಗೆ ಒಂದು ನೆಕ್ಸ್ಟ್ ನಿಮ್ ಚಾರ್ಜ್ ಆದ್ಮೇಲೆ ಆ ಒಂದು ಕ್ಯಾಪ್ ನ ಹಾಗೆ ಮುಚ್ಚಬಹುದಾಗಿರುತ್ತೆ. ನೆಕ್ಸ್ಟ್ ನೀವು ಡಿಕ್ಕಿ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತಹ ಈ ಒಂದು ಸ್ವಿಚ್ ನ ಲೆಫ್ಟ್ ತಿರುಗಿಸ್ತು ಅಂತ ಹೇಳಿದ್ರೆ ಹಿಂದೆಗಡೆ ಆಟೋಮೆಟಿಕ್ ಆಗಿ ಡಿಕ್ಕಿ ಓಪನ್ ಆಗುತ್ತೆ. ನೋಡ್ತಿರ್ಬೋದು. ಸೊ ಡಿಕ್ಕಿ ಓಪನ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ ತುಂಬಾನೇ ಸ್ಪೇಷಿಯಸ್ ಆಗಿರುವಂತಹ ಸ್ಪೇಸ್ ಈ ಒಂದು ಡಿಕ್ಕಿಯಲ್ಲಿ ಇರುವಂತದ್ದು. ಬರೋಬ್ಬರಿ 17 ಲೀಟರ್ ಅಷ್ಟು ಕೆಪಾಸಿಟಿ ಅಥವಾ ಸ್ಟೋರೇಜ್ ಈ ಒಂದು ಡಿಕ್ಕಿಯಲ್ಲಿ ಇರುವಂತದ್ದು. ಒಂದು ದೊಡ್ಡ ಹೆಲ್ಮೆಟ್ ನ ಇಟ್ಟು ಬೇರೆ ಥಿಂಗ್ಸ್ ಕೂಡ ಇಡುವಷ್ಟು ಸ್ಪೇಸ್ ಈ ಒಂದು ಡಿಕ್ಕಿಯಲ್ಲಿ ಇರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನ ಗ್ರಾಬ್ ರೇಲ್ಸ್ ನ ನೋಡ್ತಿರ್ಬೋದು, ಅದು ಕೂಡ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಕಂಟಿನ್ಯೂ ಆಗಿರುವಂತದ್ದು, ಎಲ್ಲೂ ಕೂಡ ಕಟೆಡ್ ಅಥವಾ ಸ್ಪ್ಲಿಟ್ ಆಗಿರುವಂತಹ ಗ್ರಾಬ್ ರೇಲ್ಸ್ ನ ಕೊಟ್ಟಿಲ್ಲ. ಹಾಗೆ ಈ ಒಂದು ಸ್ಕೂಟರ್ ನ ಸೀಟ್ ನ ನೋಡ್ತಿರ್ಬೋದು, ಸಿಂಗಲ್ ಸೀಟ್ ಇರುವಂತದ್ದು, ತುಂಬಾನೇ ಕ್ವಾಲಿಟಿ ಅಥವಾ ಕಂಫರ್ಟಬಲ್ ಆಗಿರುವಂತದ್ದು. ರೈಡರ್ ಹಾಗೆ ಪಿಲಿಯನ್ ರೈಡರ್ ಇಬ್ರಿಗೂ ಕೂಡ ತುಂಬಾನೇ ಬ್ರಾಡ್ ಆಗಿರುವಂತಹ ಸೀಟ್ಸ್ ನ ಕೊಟ್ಟಿರುವಂತದ್ದು, ತುಂಬಾ ಲಾಂಗ್ ರೈಡ್ಸ್ ಹೋಗೋದಕ್ಕೆ ಈಸಿ ಆಗುವಂತದ್ದು. ಹಾಗೆ ಸೀಟ್ ಕೆಳಗಡೆ ನೋಡ್ತಿರ್ಬೋದು, ಇಲ್ಲೂ ಕೂಡ ನಿಮ್ಗೆ ಒಂದು ಹುಕ್ ಇರುವಂತದ್ದು, ಅದು ಕೂಡ ನಿಮ್ಗೆ ಫೋಲ್ಡಬಲ್ ಹುಕ್ ಆಗಿರುವಂತದ್ದು, ಜೊತೆಗೆ ಲಾಕ್ ಕೂಡ ಇರುವಂತದ್ದು. ಇದು ಕೂಡ ನಿಮ್ಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸ್ಕೂಟರ್ ನ ಲೆಗ್ ರೂಮ್ ಸ್ಪೇಸ್ ನ ನೋಡ್ತಿರ್ಬೋದು, ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲಾ ಥಿಂಗ್ಸ್ ಕೂಡ ಇಟ್ಕೊಂಡು ಕಾಲ್ನ ನೀವು ಮುಂದೆಗಡೆ ಇಟ್ಕೊಂಡು ಕೂಡ ಓಡಿಸಬಹುದಾಗಿರುವಂತಹ ಲೆಗ್ ರೂಮ್ ಸ್ಪೇಸ್ ನ ಈ ಒಂದು ಸ್ಕೂಟರ್ ಅಲ್ಲಿ ಕೊಟ್ಟಿರುವಂತದ್ದು.
ಈ ಸ್ಕೂಟರ್ ಅಲ್ಲಿ ನಮಗೆ ಸೈಡ್ ಸ್ಟ್ಯಾಂಡ್ ಜೊತೆಗೆ ಡಬಲ್ ಸ್ಟ್ಯಾಂಡ್ ಎರಡೂ ಕೂಡ ಇರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು, ನೋಡ್ತಿರ್ಬೋದು. ಹಾಗೆ ಒಂದು ಸ್ಕೂಟರ್ ನ ಪಿಲಿಯನ್ ರೈಡರ್ ಫುಟ್ ರೆಸ್ಟ್ ಮೆಟಲ್ ನಲ್ಲಿ ಬಂದಿರುವಂತದ್ದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಬಲ್ಗಡೆನೂ ಕೂಡ ನಿಮಗೆ ಫುಟ್ ರೆಸ್ಟ್ ಮೆಟಲ್ ನಲ್ಲೇ ಬಂದಿರುವಂತದ್ದು ನೋಡ್ತಿರ್ಬೋದು. ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಹಿಂದಗಡೆ ಸೆಕ್ಷನ್ ನಲ್ಲಿ ನೋಡ್ತಿರ್ಬೋದು ಸುಜುಕಿ ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು. ಹಾಗೆ ನಿಮಗೆ LED ಟೈಲ್ ಲ್ಯಾಂಪ್ ಹಿಂದಗಡೆ ಕೊಟ್ಟಿರುವಂತದ್ದು, ಮತ್ತೆ ನಿಮಗೆ ಇಂಡಿಕೇಟರ್ಸ್ ಹಾಲೋಜನ್ ಎಲ್ಲ ಬಂದಿರುವಂತದ್ದು, ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲಿ ಆಗುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಈ ಸ್ಕೂಟರ್ ನ ವಾರಂಟಿನ ನೋಡೋದಾದ್ರೆ ಬ್ಯಾಟರಿ ವಾರಂಟಿ ಜೊತೆಗೆ ಮೋಟರ್ ವಾರಂಟಿ ಎರಡೂ ಕೂಡ ಬರುವಂತದ್ದು. ಬ್ಯಾಟರಿ ವಾರಂಟಿನ ನೋಡೋದಾದ್ರೆ 3 ವರ್ಷ ಅಥವಾ 50,000 ಕಿಲೋಮೀಟರ್ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಮೋಟರ್ ವಾರಂಟಿನ ನೋಡೋದಾದ್ರೆ 3 ವರ್ಷ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ 3 ಫ್ರೀ ಸರ್ವಿಸ್ ಇರುವಂತದ್ದು. ಸೊ ಮೊದಲನೇ ಸರ್ವಿಸ್ 45 ದಿವಸ ಅಥವಾ 1,000 ಕಿಲೋಮೀಟರ್ ಆಗಿರುವಂತದ್ದು. ಎರಡನೇ ಸರ್ವಿಸ್ 180 ದಿವಸ ಅಥವಾ 5,000 ಕಿಲೋಮೀಟರ್ ಆಗಿರುವಂತದ್ದು. ಮೂರನೇ ಸರ್ವಿಸ್ 365 ದಿವಸ ಅಥವಾ 10,000 ಕಿಲೋಮೀಟರ್ ಆಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನ ಓವರ್ ಆಲ್ ವೆಯ್ಟ್ ನ ನೋಡೋದಾದ್ರೆ 122 ಕೆಜಿ ಇರುವಂತದ್ದು. ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 165 mm ಇರುವಂತದ್ದು. ನೋಡ್ತಿರ್ಬೋದು ತುಂಬಾನೇ ಸ್ಪೇಷಿಯಸ್ ಆಗಿರುವಂತದ್ದು ನೆಲಕ್ಕೂ ಮತ್ತೆ ಈ ಒಂದು ಸ್ಕೂಟರ್ಗೂ. ಸೊ ಆರಾಮಾಗಿ ಓಡಿಸಬಹುದಾಗಿರುತ್ತೆ, ಯಾವುದೇ ರೀತಿ ಟೆನ್ಷನ್ ಇಲ್ದಿರಾ. ಹಾಗೆ ಒಂದು ಸ್ಕೂಟರ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 765 mm ಇರುವಂತದ್ದು. ನೋಡ್ತಿರ್ಬೋದು ನನ್ನ ಹೈಟ್ ಬಂದು 6.1 ಅಡಿ ಇರುವಂತದ್ದು. ನಾನು ಕುತ್ಕೊಂಡಾಗ ಈ ಒಂದು ಸ್ಕೂಟರ್ ಅಲ್ಲಿ ನನ್ನ ಎರಡೂ ಕಾಲುಗಳು ಕೂಡ ನೆಲಕ್ಕೆ ಆರಾಮಾಗಿ ತಾಕ್ತಾ ಇತ್ತು. ಸೊ ಅದರಿಂದ ಹೈಟಿನ ತೊಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಸ್ಕೂಟರ್ಗೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಈ ಸ್ಕೂಟರ್ ನ ರೈವಲ್ರಿ ಸ್ಕೂಟರ್ಸ್ ಯಾವ್ದು ಅದು ಅಂತ ನೋಡೋದಾದ್ರೆ TVS iQube, ಬಜಾಜ್ ಚೇತಕ್, ಅಥರ್ ರಿಸ್ಟಾ, ರಿವರ್ ಇಂಡಿ, ಹೋಂಡಾ ಆಕ್ಟಿವಾ ಇ. ಹಾಗೆ ಒಂದು ಸ್ಕೂಟರ್ ನ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಒಂದ್ ವರ್ಷಕ್ಕೆ ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ 2,000 ರೂಪಾಯಿಂದ 3,000 ರೂಪಾಯಿನಷ್ಟು ಖರ್ಚು ಈ ಒಂದು ಸ್ಕೂಟರ್ ಆವರೇಜ್ ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ಆಗಿರುವಂತದ್ದು. ಈ ಒಂದು ಸ್ಕೂಟರ್ ನ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಎಕ್ಸ್ ಶೋರೂಮ್ ಪ್ರೈಸ್ ನ ನೋಡೋದಾದ್ರೆ 1,91,558 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಇನ್ಶೂರೆನ್ಸ್ ಅಂತ ಹೇಳಿ 9,434 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ರೋಡ್ ಟ್ಯಾಕ್ಸ್ ಅಂತ ಹೇಳಿ 1,562 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಅದರ್ಸ್ ಅಂತ ಹೇಳಿ 2,619 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 2,05,173 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ. ಸುಜುಕಿ ಕಂಪನಿಯವರು ಕೆಲವೊಂದಷ್ಟು ಡಿಸ್ಕೌಂಟ್ಸ್ ಹಾಗೆ ಆಫರ್ ನ ಕೊಡ್ತಿರುವಂತದ್ದು. ಸೊ ಆ ಇನ್ಫಾರ್ಮೇಶನ್ಸ್ ನಿಮಗೆ ಬೇಕಾಗಿತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾರೆ. ಇನ್ಯಾವುದೇ ಬೇರೆ ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ.